ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯಾವುದೇ ಯುದ್ಧ ಸೋತವರಿಗೆ ವಿಪರೀತ ನಷ್ಟ ಉಂಟು ಮಾಡಿದರೆ ಗೆದ್ದವರಿಗೆ ಕೂಡ ಒಂದಷ್ಟು ಪಾಠಗಳನ್ನು ಕಲಿಸುತ್ತೆ. ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಕೂಡ ಅದೇ ಆಗಿದೆ. ಇಲ್ಲಿ ನಾವೇನೋ ಪಾಕಿಸ್ತಾನವನ್ನು ಮಟ್ಟ ಹಾಕಿಬಿಟ್ವಿ, ಮಂಡಿ ಊರಿಸ್ಬಿಟ್ವಿ, ಅವರ ಏರ್ ಬೇಸುಗಳನ್ನು ನಾಶ ಮಾಡಿದ್ವಿ ಅಂತ ಹೆಗಲ್ ತಟ್ಕೊಂಡು ಕೂತ್ಕೊಳ್ಳೋ ಕೆಲಸವನ್ನು ನಮ್ಮ ರಕ್ಷಣಾ ಇಲಾಖೆ ಮಾಡ್ತಾ ಇಲ್ಲ. ಬದಲಿಗೆ ಆ ಸಂಘರ್ಷದ ನಂತರ ಕೂಡ ನಮ್ಮ ಆಯುಧ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವ, ಸಾಧ್ಯವಾದಷ್ಟು ಸ್ವದೇಶಿ ಮಾಡುವ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸ್ವದೇಶಿ ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಅನ್ನು ಸಿದ್ಧಪಡಿಸಿಕೊಳ್ಳುವ ಕಡೆಗೆ ಭಾರತ ದೊಡ್ಡ ಹೆಜ್ಜೆಗಳನ್ನಿಟ್ಟಿದೆ. ಅದಕ್ಕೆ ಪ್ರಾಜೆಕ್ಟ್ ಸುದರ್ಶನ ಚಕ್ರ ಅನ್ನೋ ಹೆಸರನ್ನು ಕೊಟ್ಟಿದ್ದು 2035ರ ವೇಳೆಗೆ ಈ ಅದ್ಭುತ ಅಸ್ತ್ರ ಭಾರತವನ್ನು ಶತ್ರುಗಳಿಂದ ಕಾಪಾಡುವ ಕೆಲಸವನ್ನ ಮಾಡುತ್ತೆ. ಸಂಪೂರ್ಣವಾಗಿ ಕಮರ್ಷಿಯಲ್ ಪ್ರೊಡಕ್ಷನ್ ಅನ್ನು ಮುಗಿಸ್ಕೊಂಡು ಭಾರತೀಯ ಸೇನೆಗೆ ಸೇರ್ಪಡೆ ಆಗಲಿದೆ. ಈಗಾಗಲೇ ರಷ್ಯಾ ನಿರ್ಮಿತ S-400ಗಳು, ಆಕಾಶ್ ತೀರ್ ಮಿಸೈಲ್ ಸಿಸ್ಟಮ್ಗಳು ಇವೆಲ್ಲ ಇದ್ರೂ ಕೂಡ ಈ ಹೊಸ ಆಯುಧವನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಭಾರತ ಯಾಕೆ ಕೈ ಹಾಕ್ತಾ ಇದೆ? ಹಾಗಾದರೆ ಏನಿದು ಪ್ರಾಜೆಕ್ಟ್ ಸುದರ್ಶನ ಚಕ್ರ? ಈ ಪ್ರಾಜೆಕ್ಟಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೊಳ್ಳಿ ಅಂತ ರಷ್ಯಾ ಭಾರತವನ್ನು ಕೇಳ್ತಾ ಇರೋದು ಯಾಕೆ? ಈ ಪ್ರಾಜೆಕ್ಟ್ ಭಾರತಕ್ಕೆ ಎಷ್ಟೆಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ನಡೆದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಬತ್ತಳಿಕೆಗೆ ಅದ್ಭುತವಾದ ಮತ್ತು ಅತ್ಯಂತ ಭಯಾನಕವಾದ ಸುದರ್ಶನ ಚಕ್ರವನ್ನು ಸೇರಿಸಲಿರುವುದಾಗಿ ಹೇಳಿದ್ರು. ನಿಮಗೆ ನೆನಪಿರಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಾಜೆಕ್ಟ್ ಸುದರ್ಶನ ಚಕ್ರ ಟೇಕ್ ಆಫ್ ಕೂಡ ಆಗಿದೆ. ಈ ಸುದರ್ಶನ ಚಕ್ರದಲ್ಲಿ ಒಟ್ಟು 3 ಹಂತಗಳ ರಕ್ಷಣಾ ವ್ಯವಸ್ಥೆ ಇರುತ್ತೆ. ಇದು ಶತ್ರು ದೇಶಗಳಿಂದ ಹಾರಿ ಬರುವ ಏರ್ಕ್ರಾಫ್ಟ್ಗಳು, ಕ್ರೂಸ್ ಮಿಸೈಲುಗಳು, ಡ್ರೋನುಗಳು, ಬಾಲಿಸ್ಟಿಕ್ ಮಿಸೈಲ್ಗಳನ್ನು ನಮ್ಮ ನೆಲದ ಮೇಲೆ ದಾಳಿ ಮಾಡೋದಕ್ಕೂ ಮುನ್ನ ಗಾಳಿಯಲ್ಲಿ ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಈ ಮಿಸೈಲ್ ಸಿಸ್ಟಮಲ್ಲಿ ರಡಾರ್ ಇರುತ್ತೆ. ಅದು ಶತ್ರುಗಳ ಮಿಸೈಲ್ ಹಾಗೂ ಯಾವುದೇ ಏರ್ ಆಬ್ಜೆಕ್ಟನ್ನು ದೂರದಲ್ಲೇ ಗುರುತಿಸುತ್ತೆ ಮತ್ತು ಮಿಸೈಲ್ಗಳನ್ನು ಅಲರ್ಟ್ ಮಾಡುತ್ತೆ. ಇನ್ನು ಇದರಲ್ಲಿ ಅಳವಡಿಸಲಾಗುತ್ತೆ ಅಂತ ಹೇಳ್ತಾ ಇರುವ ಅನ್ನೋ ಮಿಸೈಲು 150 ಕಿಲೋಮೀಟರ್ಗಳಷ್ಟು ದೂರದಲ್ಲೇ ಶತ್ರುಗಳ ಏರ್ ಆಬ್ಜೆಕ್ಟ್ಗಳನ್ನು ಹೊಡೆದು ಹಾಕುತ್ತೆ. ಇದರ ಕಣ್ಣಿಂದ ಯಾವುದೇ ಕ್ರೂಸ್ ಮಿಸೈಲ್ ಆಗಲಿ, ಹೈಪರ್ಸೋನಿಕ್ ವೆಹಿಕಲ್ ಆಗಲಿ, ಡ್ರೋನ್ಗಳಾಗಲಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದ ಹಾಗೆ ಅದನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಇನ್ನು ಈ ಮಿಸೈಲ್ನ ಫೈನಲ್ ಪರೀಕ್ಷೆ 2026ರಲ್ಲಿ ನಡೆಯುತ್ತೆ. ಹಾಗೆಯೇ M2 ಅನ್ನೋ ಇನ್ನೊಂದು ಮಿಸೈಲ್ ಇದರಲ್ಲಿರುತ್ತೆ. ಇದು 250 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಶತ್ರುಗಳ ಮಿಸೈಲ್, ಡ್ರೋನ್, ಏರ್ಕ್ರಾಫ್ಟ್ ಈ ಥರದ ಯಾವುದೇ ಏರ್ ಆಬ್ಜೆಕ್ಟನ್ನು ಕೂಡ ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದು 2027ರ ಹೊತ್ತಿಗೆ ಸಿದ್ಧ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇದರಲ್ಲಿ ಮತ್ತೊಂದು ಮಿಸೈಲ್ ಇದೆ. ಅದರ ಹೆಸರು M3. ಇದರ ರೇಂಜು 350 ಕಿಲೋಮೀಟರ್ಗಳಷ್ಟಿರುತ್ತೆ. ಇನ್ನು DRDO ಇಸ್ರೇಲ್ನ ಸಹಯೋಗದಲ್ಲಿ ನಿರ್ಮಾಣ ಮಾಡ್ತಾ ಇರುವ LRSAM ಮಿಸೈಲ್ ಅಂದರೆ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲು ಕೂಡ 2028ಕ್ಕೆ ಸಂಪೂರ್ಣವಾಗಿ ಸಿದ್ಧ ಆಗುತ್ತೆ. ಆ ಮಿಸೈಲನ್ನು ಇದರಲ್ಲೇ ಬಳಸ್ತಾರಾ? ಆ ಬಗ್ಗೆ ಇನ್ನೂ ಖಚಿತವಾಗಿ ಏನನ್ನೂ ಹೇಳಿಲ್ಲ. ಒಟ್ಟಾರೆ ಶತ್ರುಗಳಿಂದ ಹಾರಿ ಬರುವ ಮಿಸೈಲ್, ಡ್ರೋನ್, ಯುದ್ಧ ವಿಮಾನ ಯಾವುದೂ ಕೂಡ ಈ ಸುದರ್ಶನ ಚಕ್ರದ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಇಷ್ಟಕ್ಕೆ ಇದರ ಕಥೆ ನಿಲ್ಲೋದಿಲ್ಲ. ಸಾಮಾನ್ಯವಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ತಲೆನೋವಾಗಿ ಕಾಡೋದು ಮಾಡರ್ನ್ ಡ್ರೋನುಗಳು. ಚಿಕ್ಕ ಚಿಕ್ಕ ಡ್ರೋನುಗಳು ಕಡಿಮೆ ತೂಕದ ಸ್ಫೋಟಕಗಳನ್ನು ಹೊತ್ತು ಬಂದು ಸೇನಾ ನೆಲೆಗಳ ಮೇಲೆ, ಆಯುಧ ಸಂಗ್ರಹಗಳ ಮೇಲೆ, ಸೇನಾ ನಿಯೋಜನೆಗಳ ಮೇಲೆ ಬಿದ್ದಾಗ ಅಲ್ಲಿ ಉಂಟಾಗುವ ಇಂಪ್ಯಾಕ್ಟ್ ತುಂಬಾನೇ ಹೆಚ್ಚಿರುತ್ತೆ. ಇನ್ನು ಸಾಕಷ್ಟು ಬಾರಿ ಸ್ಫೋಟಕಗಳೂ ಇಲ್ಲದೆ ಹಾಗೆ ಒಂದಷ್ಟು ಖಾಲಿ ಡ್ರೋನುಗಳು ಬರುತ್ತವೆ. ಅವು ನಮ್ಮ ಏರ್ ಡಿಫೆನ್ಸ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಮತ್ತು ಅವುಗಳ ದಿಕ್ಕು ತಪ್ಪಿಸೋದಕ್ಕೆ ಶತ್ರುಗಳು ಮಾಡೋ ಪ್ರಯತ್ನದ ಭಾಗ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕೂಡ ಪಾಕಿಸ್ತಾನ ಅಂತ ಸಾವಿರಾರು ಡ್ರೋನ್ಗಳನ್ನು ಭಾರತದ ವಿರುದ್ಧ ಬಳಕೆ ಮಾಡ್ತು. ಅದರಲ್ಲಿ ಕೆಲವು ಅರ್ಧ ಕೆಜಿ, 1 ಕೆಜಿ ತೂಕದ ಸ್ಫೋಟಕಗಳನ್ನು ಕಟ್ಟಿಕೊಂಡು ಬಂದಿದ್ವು. ಇನ್ನು ಕೆಲವು ಹಾಗೆ ಏನೂ ಇಲ್ಲದೆ ಬರೀ ಕ್ಯಾಮರಾಗಳನ್ನು ಮಾತ್ರ ತಗೊಂಡು ಬಂದಿದ್ವು. ಇಂಥ ಡ್ರೋನ್ಗಳನ್ನು ಹಾಗೆ ಬಿಟ್ಟು ಕಳಿಸೋದಕ್ಕಾಗೋದಿಲ್ಲ. ಇನ್ನು ಇವುಗಳನ್ನು ಹೊಡೆಯೋದಕ್ಕೆ ಮಿಸೈಲನ್ನು ಬಳಸಿದರೆ ಇರುವೆ ಕೊಲ್ಲೋದಕ್ಕೆ ಬಂದೂಕು ತಗೊಂಡು ಹಂಗಾಗತ್ತೆ. 25,000ದ ಡ್ರೋನಿಗೆ 25 ಲಕ್ಷದ ಮಿಸೈಲ್ ಬಳಸಿದರೆ ವಿಪರೀತ ನಷ್ಟ ಉಂಟಾಗುತ್ತೆ. ಹೀಗಾಗಿನೇ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಡ್ರೋನ್ ಹಂಟರ್ ಗನ್ಗಳನ್ನು ಅಳವಡಿಸಲಾಗಿದೆ. ಡ್ರೋನ್ಗಳು ಬಂದಾಗ ಈ ಗನ್ಗಳನ್ನು ಬಳಸಿ ಅವುಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಇದು ದೊಡ್ಡ ಮಿಸೈಲ್ಗಳ ಜೊತೆಗೆ ಚಿರ್ಕುಟ್ ಡ್ರೋನುಗಳನ್ನು ಕೂಡ ನಿಯಂತ್ರಿಸುವ ಕೆಲಸವನ್ನು ಮಾಡುತ್ತೆ ಕಡಿಮೆ ಖರ್ಚಲ್ಲಿ. ಹೀಗೆ ಇದು ಭಾರತವನ್ನು ಎಲ್ಲ ದಿಕ್ಕುಗಳಿಂದಲೂ, ಎಲ್ಲ ರೀತಿಯ ಆಯುಧಗಳಿಂದಲೂ 360 ಡಿಗ್ರಿಗಳಲ್ಲಿ ಕಾಪಾಡುತ್ತೆ ಅನ್ನೋ ಕಾರಣಕ್ಕೇನೆ ಇದಕ್ಕೆ ಸುದರ್ಶನ ಚಕ್ರ ಅನ್ನೋ ಹೆಸರನ್ನು ಕೊಟ್ಟಿರೋದು. ಇದನ್ನೇ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಕೂಡ ಹೇಳಿದ್ದಾರೆ. ಗೆಳೆಯರೆ, ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿರುವ CDS ಭಾರತದ ರಕ್ಷಣೆಗೆ
ನೆಲ, ಜಲ ಹಾಗೂ ಸಮುದ್ರದ ಮೇಲೆ ಕೂಡ ಪ್ರೊಟೆಕ್ಷನ್ ಶೀಲ್ಡ್ಗಳ ಅವಶ್ಯಕತೆ ಇದೆ. ಅದನ್ನು ಪೂರೈಸುವ ನಿಟ್ಟಲ್ಲಿ DRDO ಕಾರ್ಯನಿರತವಾಗಿದೆ. ಈಗ DRDO ನಿರ್ಮಾಣ ಮಾಡೋದಕ್ಕೆ ಹೊರಟಿರುವ ಸುದರ್ಶನ ಚಕ್ರ ಸಾಫ್ಟ್ ಕಿಲ್ ಹಾಗೂ ಹಾರ್ಡ್ ಕಿಲ್ ಅನ್ನೋ ಎರಡು ಕೆಲಸಗಳನ್ನು ಮಾಡುತ್ತೆ. ಸಾಫ್ಟ್ ಕಿಲ್ ಅಂದ್ರೆ ಸುದರ್ಶನ ಚಕ್ರದಲ್ಲಿರುವ EWS ಅಂದ್ರೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು ಶತ್ರುಗಳ ಮಿಸೈಲ್ಗಳನ್ನ, ಡ್ರೋನ್ಗಳನ್ನ, ಏರ್ಕ್ರಾಫ್ಟ್ಗಳನ್ನ ದಾರಿ ತಪ್ಪಿಸೋದರ ಮೂಲಕ ಅವುಗಳ ಗುರಿ ತಪ್ಪಿಸತ್ವೆ. ಇದರಲ್ಲಿನ ಸರ್ವೆಲೆನ್ಸ್ ಎಕ್ವಿಪ್ಮೆಂಟ್, ಜಾಮರ್ ಹಾಗೂ ರಡಾರ್ ಸಿಸ್ಟಮ್ಗಳು ಶತ್ರುಗಳ ಆಯುಧಗಳನ್ನು ದಿಕ್ಕು ತಪ್ಪಿಸೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡುತ್ತವೆ ಹಾಗೂ ಆ ವೆಪನ್ಗಳು ನಾಶ ಆಗೋ ಹಾಗೆ ಕೂಡ ಮಾಡುತ್ತವೆ. ಇದನ್ನ ಸಾಫ್ಟ್ ಕಿಲ್ ಅಂತ ಕರೀತಾರೆ. ಹಾಗೆಯೇ ಸುದರ್ಶನ ಚಕ್ರದಲ್ಲಿನ ಮಿಸೈಲುಗಳು ಶತ್ರುಗಳ ಯುದ್ಧ ವಿಮಾನಗಳನ್ನ, ಮಿಸೈಲ್ಗಳನ್ನ ಹೊಡೆದು ಹಾಕತ್ವೆ. ಅದು ಹಾರ್ಡ್ ಕಿಲ್ ಅನ್ನಿಸ್ಕೊಳ್ಳುತ್ತೆ. ಸೊ ಸುದರ್ಶನ ಚಕ್ರ ಎರಡು ವಿಧದ ಅಗತ್ಯಗಳನ್ನು ಕೂಡ ಪೂರೈಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇದು ಭಾರತದ ಪಾಲಿಗೆ ಗೇಮ್ ಚೇಂಜರ್ ಆಗಲಿದೆ ಅನ್ನೋ ಮಾಹಿತಿಯನ್ನ CDS ಅನಿಲ್ ಚೌಹಾನ್ ಕೊಟ್ಟಿದ್ದಾರೆ. ಇನ್ನು DRDO ಇಂಡಿಜಿನಿಯಸ್ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಅನ್ನ ಆಗಸ್ಟ್ 24ನೇ ತಾರೀಕು ಪರೀಕ್ಷೆ ಮಾಡಿದೆ. ಇದು ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಇದರಲ್ಲಿ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್, ಅಡ್ವಾನ್ಸ್ಡ್ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಹೈ ಪವರ್ ಲೇಸರ್ ಬೇಸ್ಡ್ ಡೈರೆಕ್ಟ್ ಎನರ್ಜಿ ವೆಪನ್ ಅನ್ನು ಕೂಡ ಅಳವಡಿಸಲಾಗಿರುತ್ತೆ. ಇದು ಕೂಡ ಭಾರತದ ರಕ್ಷಣೆಗೆ ಸಿದ್ಧ ಆಗ್ತಾ ಇರುವ ಮಹಾ ಆಯುಧ ಅನ್ನೋ ಮಾತನ್ನ ಅನಿಲ್ ಚೌಹಾಣ್ ಹೇಳಿದ್ದಾರೆ. ಇಲ್ಲಿ CDS ಭಾರತದ ರಕ್ಷಣೆಗೆ ಇಲ್ಲೇ ಸಿದ್ಧ ಆಗ್ತಾ ಇರುವ ವೆಪನ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಿಶೇಷ ಅಂದ್ರೆ ಭಾರತದ DRDO ನಿರ್ಮಿಸಲಿದೆ ಅಂತ ಹೇಳಲಾಗ್ತಾ ಇರುವ ಸುದರ್ಶನ ಚಕ್ರ ಪ್ರಾಜೆಕ್ಟ್ ಅಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ರಷ್ಯಾ ಹೇಳ್ತಾ ಇದೆ. ಇದು ಭಾರತದ ರಕ್ಷಣಾ ತಯಾರಿಕಾ ವಲಯಕ್ಕೆ ಸಿಗ್ತಾ ಇರುವ ಅತಿ ದೊಡ್ಡ ಶಕ್ತಿ ಅಂದ್ರೆ ಖಂಡಿತ ತಪ್ಪಲ್ಲ. ಇಲ್ಲಿ ರಷ್ಯಾದಂತಹ ದೈತ್ಯ ಶಕ್ತಿ ಭಾರತದ ಸುದರ್ಶನ ಚಕ್ರ ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಅಲ್ಲಿ ನಮಗೆ ದೊಡ್ಡದಾಗಿ ಕಾಣಸಿಗೋದು ಟ್ರಸ್ಟ್ ಫ್ಯಾಕ್ಟರ್. ಗೆಳೆಯರೆ, ಇವತ್ತು ಇಡೀ ಜಗತ್ತಲ್ಲಿ ನಿಮಗೆ ಎಲ್ಲೂ ಸಿಗದೇ ಇರೋದು ಟ್ರಸ್ಟ್ ಅನ್ನೋದೊಂದೇ. ಇಲ್ಲಿ ಏನಾಗ್ತಾ ಇದೆ, ಭಾರತ ರಷ್ಯಾ ಜೊತೆ ಗಟ್ಟಿಯಾಗಿ ನಿಂತಿರುವ ಗೆಳೆಯ. ಅಮೆರಿಕಾದ ಸ್ಯಾಂಕ್ಷನ್ಗಳನ್ನ ಹೊತ್ತ ನಂತರ ಕೂಡ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸಿಲ್ಲ, ರಷ್ಯಾ ಜೊತೆಗಿನ ವ್ಯಾಪಾರಗಳನ್ನ ಸ್ಥಗಿತಗೊಳಿಸಿಲ್ಲ. ಇದರಿಂದ ರಷ್ಯಾದ ಆರ್ಥಿಕತೆಗೆ ಸಾಕಷ್ಟು ಶಕ್ತಿ ಸಿಕ್ಕಂತಾಗ್ತಾ ಇದೆ. ಇದರ ಜೊತೆಗೆ ಭಾರತದ ಜೊತೆ ರಷ್ಯಾದ ಪಾಲುದಾರಿಕೆಯಲ್ಲಿ ನಡೆಸಿರುವ ಯಾವ ಪ್ರಾಜೆಕ್ಟ್ ಕೂಡ ಇದುವರೆಗೆ ಫೇಲ್ ಆಗಿಲ್ಲ. ಈ ಹಿಂದಿನ ಸು-30 ಯುದ್ಧ ವಿಮಾನ ನಿರ್ಮಾಣ, ಬ್ರಹ್ಮೋಸ್ಗಳ ನಿರ್ಮಾಣ, AK-203 ರೈಫಲ್ಗಳ ನಿರ್ಮಾಣ, ಯುದ್ಧ ಟ್ಯಾಂಕ್ಗಳ ನಿರ್ಮಾಣ, ಹೀಗೆ ರಷ್ಯಾ ಮತ್ತು ಭಾರತದ ಪಾಲುದಾರಿಕೆಯಲ್ಲಿ ಸಾಕಷ್ಟು ಜಂಟಿ ಆಯುಧ ತಯಾರಿಕಾ ಯೋಜನೆಗಳು ಇವತ್ತಿಗೂ ಚಾಲ್ತಿಯಲ್ಲಿವೆ. ಮತ್ತು ಅಲ್ಲೆಲ್ಲೂ ಕೂಡ ರಷ್ಯಾಗೆ ಭಾರತ ದ್ರೋಹ ಮಾಡೋದಕ್ಕೆ ಹೋಗಿಲ್ಲ. ರಷ್ಯಾದ ತಂತ್ರಜ್ಞಾನವನ್ನು ಚೈನಾದ ಥರ ಕದಿಯೋದಕ್ಕಾಗಲಿ, ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ತಾನೇ ಏನನ್ನೋ ಮಾಡಿಕೊಂಡು ರಷ್ಯಾಗೆ ತೊಡೆ ತಟ್ಟೋ ಥರದ ಕೆಲಸವನ್ನಾಗಲಿ ಭಾರತ ಯಾವತ್ತೂ ಮಾಡಿಲ್ಲ. ಬದಲಿಗೆ ರಷ್ಯಾ ಮೇಲೆ ಅಮೆರಿಕಾದ ಸ್ಯಾಂಕ್ಷನ್ಗಳಿದ್ದ ಸಂದರ್ಭದಲ್ಲಿ ರಷ್ಯಾ ಯಾರ್ಯಾರಿಗೆ ಆಯುಧಗಳನ್ನು ಮಾರಾಟ ಮಾಡಿದೆಯೋ ಅಂಥ ದೇಶಗಳಿಗೆ ಸರ್ವಿಸ್ ಹಾಗೂ ಸ್ಪೇರ್ಸ್ನ ವಿಷಯದಲ್ಲಿ ಭಾರತ ದೊಡ್ಡ ಮಟ್ಟದ ಸಹಾಯವನ್ನು ಮಾಡೋ ಮೂಲಕ ರಷ್ಯಾದ ಆಯುಧ ವ್ಯಾಪಾರದ ಟ್ರಸ್ಟ್ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಕೆಡದ ಹಾಗೆ ನೋಡಿಕೊಳ್ತಾ ಇದೆ. ಹೀಗಾಗಿ ಈಗ ಭಾರತ ಕೈಗೆತ್ತಿಕೊಂಡಿರುವ ಪ್ರಾಜೆಕ್ಟ್ ಸುದರ್ಶನ ಚಕ್ರದಲ್ಲಿ ರಷ್ಯಾ ಭಾಗಿಯಾದರೆ ಅದರ ಯಶಸ್ಸಲ್ಲಿ ಭಾರತದ ಜೊತೆಗೆ ತನಗೂ ಒಂದಷ್ಟು ಪಾಲು ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ರಷ್ಯಾ ನಿಂತಂತಿದೆ. ಹಾಗೆ ಈ ಪ್ರಾಜೆಕ್ಟ್ ಅಲ್ಲಿ ಭಾರತಕ್ಕೆ ಬೇಕಾಗುವ ಒಂದಷ್ಟು ತಂತ್ರಜ್ಞಾನದ ನೆರವನ್ನು ಕೂಡ ರಷ್ಯಾ ಇಲ್ಲಿ ಕೊಡುವ ಸಾಧ್ಯತೆ ಇರುತ್ತೆ. ಇನ್ನು ಈ ಪ್ರಾಜೆಕ್ಟ್ನಿಂದ ಅಸಮಾಧಾನಗೊಳ್ಳುವುದು 3 ಶಕ್ತಿಗಳು. ಅದರಲ್ಲಿ ಒಂದು ಅಮೆರಿಕ. ಅವರಿಗೆ ಭಾರತವನ್ನು ರಷ್ಯಾದಿಂದ ಏನಾದರೂ ಮಾಡಿ ದೂರ ಮಾಡಬೇಕು ಅನ್ನೋ ಹಂಬಲ ಇದೆ. ಜೊತೆಗೆ ಆಯುಧ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬಿಯಾಗೋದು ಅಮೆರಿಕಾಗೆ ಯಾವತ್ತೂ ಇಷ್ಟ ಆಗೋದಿಲ್ಲ. ಭಾರತ ತನ್ನ ಆಯುಧಗಳನ್ನು ತಾನೇ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೋದರೆ ಏನಾಗಬಹುದು ಅನ್ನೋದನ್ನು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅವರು ಸ್ಪಷ್ಟವಾಗಿ ನೋಡಿದ್ದಾರೆ. ಅಮೆರಿಕ ಪಾಕಿಸ್ತಾನದಲ್ಲಿ ಅಡಗಿಸಿಟ್ಟಿದ್ದ ಅಣ್ವಸ್ತ್ರಗಳ ಬುಡಕ್ಕೆ ಭಾರತ ತನ್ನ ಮಿಸೈಲ್ಗಳನ್ನು ನುಗ್ಗಿಸಿ ನೀವು ಪಾಕಿಸ್ತಾನದಲ್ಲಿ ಏನೆಲ್ಲ ಮಾಡಿದಿರಿ ಅನ್ನೋದು ನಮಗೆ ಗೊತ್ತಿದೆ ಅನ್ನೋ ಸಂದೇಶವನ್ನು ಕೂಡ ಅಮೆರಿಕಾಗೆ ಕೊಟ್ಟಿದೆ. ಹೀಗಾಗಿ ಅಮೆರಿಕ ಯಾವತ್ತಿಗೂ ಕೂಡ ಭಾರತ ತನ್ನದೇ ಆದ ಸ್ವದೇಶಿ ಹಾಗೂ ಶಕ್ತಿಶಾಲಿ ಆಯುಧಗಳನ್ನು ನಿರ್ಮಾಣ ಮಾಡಿಕೊಳ್ಳೋದನ್ನ ಇಷ್ಟಪಡೋದಿಲ್ಲ. ಅವರು ಭಾರತ ಯಾವತ್ತಿಗೂ ತಮ್ಮ ಆಯುಧ ಖರೀದಿದಾರನಾಗೇ ಇರಬೇಕು ಅಂತ ಬಯಸ್ತಾರೆ. ಹಾಗಂತ ಆಯುಧಗಳನ್ನು ಭಾರತಕ್ಕೆ ಕೊಡ್ತಾರಾ ಅಂದರೆ MQ-9 ಡ್ರೋನ್ ಕೊಡ್ತೀವಿ, ವಿಮಾನದ ಇಂಜನ್ ಕೊಡ್ತೀವಿ, F-35 ಯುದ್ಧ ವಿಮಾನಗಳನ್ನು ಕೊಡ್ತೀವಿ ಅಂತೆಲ್ಲ ಹೇಳ್ತಾಲೆ ಭಾರತದ ಜೊತೆ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡ್ರೂ ಕೂಡ ಭಾರತಕ್ಕೆ ಕೊಡಬೇಕಾದ ಸಮಯದಲ್ಲಿ ಆಯುಧಗಳನ್ನು ಕೊಡೋದರಲ್ಲಿ ಅಮೆರಿಕ ವಂಚನೆಯನ್ನ ಮಾಡ್ತಾ ಬರ್ತಾ ಇದೆ. ಈಗ ನೋಡಿ,
ನಮಗವರು ಕೊಡಬೇಕಾದ GE ಇಂಜಿನ್ಗಳನ್ನು ಇವತ್ತಿನವರೆಗೆ ಸಮಯಕ್ಕೆ ಸರಿಯಾಗಿ ಸರಬರಾಜು ಮಾಡಿಲ್ಲ. ಹೀಗಾಗಿ ಅಮೆರಿಕಾನ ಭಾರತ ಸಂಪೂರ್ಣವಾಗಿ ಆಯುಧಗಳ ವಿಷಯದಲ್ಲಿ ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಭಾರತವೇ ಸ್ವತಂತ್ರವಾಗಿ ಆಯುಧಗಳನ್ನು ತಯಾರು ಮಾಡಿಕೊಂಡ್ರೆ ತಮ್ಮ ವ್ಯಾಪಾರಕ್ಕೆ ಕಲ್ಲು ಬೀಳುತ್ತೆ ಅಂತ ಅಮೆರಿಕ ಭಾವಿಸುತ್ತೆ. ಹೀಗಾಗಿ ಭಾರತದ ಆಯುಧ ಶಕ್ತಿಯನ್ನ ಅಮೆರಿಕ ಇಷ್ಟಪಡೋದಿಲ್ಲ. ಇದರ ಜೊತೆಗೆ ರಷ್ಯಾ ಮತ್ತು ಭಾರತಗಳು ಒಂದಾಗಿ ಆಯುಧಗಳನ್ನು ತಯಾರು ಮಾಡುತ್ತವೆ ಅಂದ್ರಂತೂ ಅಮೆರಿಕಾಗೆ ಹೊಟ್ಟೆಗೆ ಬೆಂಕಿನೇ ಬಿದ್ದಂತಾಗತ್ತೆ. ಇನ್ನು ಪಾಕಿಸ್ತಾನ ಮತ್ತು ಚೈನಾ. ಪಾಕಿಸ್ತಾನಕ್ಕೆ ಈಗಾಗಲೇ ಭಾರತದ ಹೊಡೆತ ಹೇಗಿರುತ್ತೆ ಅನ್ನೋದು ಸಾಕಷ್ಟು ಬಾರಿ ಗೊತ್ತಾಗಿದೆ. ಮೊನ್ನೆ ಆಪರೇಷನ್ ಸಿಂಧೂರ್ನ ಹೊಡೆತದಿಂದ ಅಂತೂ ಅವರಿನ್ನೂ ಚೇತರಿಸಿಕೊಂಡಿಲ್ಲ. ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂದು ಆಕಾಶ್ ತೀರ್ ಹಾಗೂ S-400ನ ಹೊಡೆತಕ್ಕೆ ಪಾಕಿಗಳು ಸುಸ್ತು ಹೊಡೆದು ಹೋಗಿದ್ದಾರೆ. ಇನ್ನು ಬ್ರಹ್ಮೋಸ್ ಕೊಟ್ಟ ಹೊಡೆತದಿಂದ ಅವರು ಸದ್ಯಕ್ಕೆ ಚೇತರಿಸಿಕೊಳ್ಳಲಾಗದ ಪರಿಸ್ಥಿತಿಯನ್ನು ತಲುಪಿದ್ದಾರೆ. ಹೀಗಿರುವಾಗ S-400ಗಿಂತಲೂ ಶಕ್ತಿಶಾಲಿಯಾದ ಮಿಸೈಲುಗಳು, ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಬತ್ತಳಿಕೆಯನ್ನ ಸೇರುತ್ತೆ ಅಂದ್ರೆ ಖಂಡಿತ ಪಾಕಿಸ್ತಾನಕ್ಕೆ ತೊಡೆ ನಡುಗೋದಿಕ್ಕೆ ಶುರುವಾಗುತ್ತೆ. ಇವತ್ತು ಅಮೆರಿಕದ ಟ್ಯಾರಿಫ್ಗಳ ಕಾರಣದಿಂದ ಭಾರತ ಮತ್ತು ಚೈನಾ ನಡುವೆ ಏನೇ ವ್ಯಾಪಾರ ಒಪ್ಪಂದಗಳಾಗ್ತಾ ಇದ್ರು, ಎಂಥದ್ದೇ ಸ್ನೇಹ ಉಂಟಾದರೂ ಕೂಡ ಅವರು ಭಾರತವನ್ನ ಮತ್ತು ಭಾರತ ಅವರನ್ನ ಸಂಪೂರ್ಣವಾಗಿ ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಟ್ರಸ್ಟ್ನ ಕೊರತೆ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ. ಹೀಗಾಗಿ ಭಾರತದ ಸುದರ್ಶನ ಚಕ್ರದ ಬಗ್ಗೆ ಚೈನಾಗೆ ಕೂಡ ಒಂದು ಭಯ, ಅನುಮಾನ, ಆತಂಕಗಳಿದ್ದೇ ಇರುತ್ತವೆ. ಅವರ ಮಿಸೈಲ್ಗಳನ್ನು ಭಾರತ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಹೊಡೆದು ಹಾಕಿತು. ಅದಕ್ಕಿಂತಲೂ ಶಕ್ತಿಶಾಲಿಯಾದ ಏರ್ ಡಿಫೆನ್ಸ್ ಅನ್ನ ಭಾರತ ಹೊಂದುತ್ತೆ ಅನ್ನೋದು ಚೈನಾಗೂ ಸಣ್ಣಗೊಂದು ತಲೆನೋವಿನ ವಿಷಯ ಆಗತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಿಸೈಲ್ ಹಾಗೂ ಏರ್ ಡಿಫೆನ್ಸ್ ಅಭಿವೃದ್ಧಿ ಆದಷ್ಟು ಆಯುಧ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮುತ್ತೆ. ಡಿಪೆಂಡೆನ್ಸಿಯಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಾಗತಿಕ ಆಯುಧ ರಫ್ತುದಾರ ದೇಶ ಆಗುವ ಅವಕಾಶವನ್ನು ಕೂಡ ಭಾರತ ಇಲ್ಲಿ ಪಡ್ಕೊಳ್ಳುತ್ತೆ. ಇದು ಇಂಡೋ ಪೆಸಿಫಿಕ್ ಅಲ್ಲಿ ಭಾರತದ ಶಕ್ತಿಯನ್ನ, ಮಹತ್ವವನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಈ ಎಲ್ಲ ಕಾರಣದಿಂದ ಭಾರತ ಆದಷ್ಟು ಬೇಗ ಈ ಪ್ರಾಜೆಕ್ಟ್ ಸುದರ್ಶನವನ್ನು ಪೂರ್ಣಗೊಳಿಸಲಿ, ಅದರಲ್ಲಿ DRDOಗೆ ಭರಪೂರ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.